ಯದಂಗ್ರಿಯ ಕಮಲದ್ವಂದ್ವಂ ತಾಪತ್ರಯನಿವಾರಕಂ ಶಾಂತೇಕಪದಂ ದೇವಂ ಸಿದ್ಧಾರೂಢಮಹಂ ಭಜೆ. ಪರಮ ಪೂಜ್ಯ ಪ್ರಾತಸ್ಮರಣೆ ಸದ್ಗುರುಗಳ ಚರಣಾರವಿಂದಗಳಲ್ಲಿಯೂ ಸದ್ಗುರು ಸಿದ್ಧಾರೂಢರ ಸದ್ಗುರು ಗುರುನಾಥರವರ ಶ್ರೀಪಾದ ಪದ್ಮಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನ ಸಮರ್ಪಿಸಿ, ಗ್ರಂಥಕರ್ತೃಗಳಾದ ಶ್ರೀಮನ್ ನಿಜಗುಣ ಶಿವಲಿಗಳ ಬ್ರಹ್ಮಲೀನ ಸದ್ಗುರು ಶಿವಪುತ್ರ ಪಜ್ಜನವರ ಶ್ರೀಪಾದ ಪದ್ಮಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನ ಸಮರ್ಪಿಸಿ, ಇಲ್ಲಿವರೆಗೆ ತಮ್ಮ ಪ್ರವಚನ ಸೇವೆ ಮಾಡಿದಂತ ತಾಯಿಯವರಿಗೂ ಧನ್ಯವಾದಗಳನ್ನು ಹೇಳ್ತಾ, ಶ್ರವಣಾಪೇಕ್ಷಿಗಳಾದ ತಮ್ಮ ಹೃದಯದ ಅಮ್ಮದಲ್ಲಿ ಬೆಳಗುವ ಪರಾತ್ಪರ ಶಿವನಿಗೆ ವಂದಿಸಿ, ಶಿವಸ್ವರೂಪಿಗಳ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಸೇವೆಯಲ್ಲಿ ಭಾಗಿಯಾಗ ಅನುಭವ ಸಾರದೊಳಗ ಎರಡನೇ ಸಂಧಿ ವಿಚಾರದಲ್ಲಿ ಜೀವೇಶ್ವರರ ಬಗ್ಗೆ ವಿಚಾರ ನಡೆದಿತ್ತು. ಜೀವ ಅವನು ಮಲಿನ ಸತ್ವಗುಣ ವಿದ್ಯೆ ಅಥವಾ ಪ್ರಕೃತಿಯ ಕಾರ್ಯವಾದ ಅಹಂಕಾರದಲ್ಲಿ ತಾದಾತ್ಮ್ಯತೆ ಹೊಂದಿ ಅದರ ಧರ್ಮಗಳನ್ನ ತನ್ನ ಮೇಲೆ ಆರೋಪ ಮಾಡಿಕೊಂಡಿರುವುದರಿಂದ ಜೀವ ಅಂತ ಒಂದೇ ಒಂದು ಶುದ್ಧ ಚೈತನ್ಯವೇ ಜೀವ ಅಂತ ಕರೆಸ್ಕೊಳ್ತದೆ. ಅದು ಕರ್ತೃ ಭೋಕ್ತೃತ್ವ ಮೊದಲಾದ ಗುಣ ವಿಶೇಷದ ಹಮ್ಮಿನಲ್ಲಿ ಬೆರೆಸಿ ತದ್ಧರ್ಮವು ಆಂತುದರಿಂದ ಜೀವ ನೆನೆಸುವುದು ಅಂತ ಹೇಳಿದೆ. ಈಶ್ವರ ಹೆಂಗಾದ ಅಂದ್ರ ಶುದ್ಧ ಚೈತನ್ಯಕ್ಕೆ ಶುದ್ಧ ಸತ್ವಗುಣವುಳ್ಳ ಮಾಯಾ ಉಪಾಧಿಯಿಂದ ಅವನು ಈಶ್ವರ ನೆನೆಸಿ ಸರ್ವಜ್ಞ, ಸರ್ವಶಕ್ತಿತ್ವ, ಸರ್ವ ಪ್ರೇರಕತ್ವ ಅನ್ನುವಂತ ಸದ್ಗುಣಗಳಿಂದ ಕೂಡಿಕೊಂಡು ಈಶ್ವರ ನೆನೆಸಿದ ಅಂತ ಹೇಳಿದ. ಯಾವ ಜೀವನಿಗೆ ಈ ಜಗತ್ತು ಅನ್ನುವಂಥದ್ದು ತನ್ನ ಕರ್ಮದ ಫಲ ಉಣ್ಣಲಿಕ್ಕೆ ಈಶ್ವರನಂತವ ಜೀವನ ಸಲುವಾಗಿ, ಜೀವನ ಅಥವಾ ಜೀವರ ಸಲುವಾಗಿ, ಎಲ್ಲ ಜೀವಿಗಳ ಸಲುವಾಗಿ ಹಿಂದೆ ಮಾಡಿದ ಕರ್ಮದ ಫಲ ಉಣ್ಣೋ ಸಲುವಾಗಿ ಭೂತ ಭೌತಿಕ ಪ್ರಸರಂಗಳ ಆವರಿಸಿ ಕಾಣಿಪೋದು ಈ ಜಗವು. ಜೀವನೇ ತನ್ನ ಕರ್ಮಾವಳಿಯ ಫಲವ ಉಣಲು ಆ ಭೂತ ಭೌತಿಕ ಪ್ರಸರಂಗಳ ಆವರಿಸಿ ತೋರ್ಪೋದು ಈ ಜಗವು. ಈ ಜಗತ್ತಿನಲ್ಲಿ ಅವರವರ ಕರ್ಮದ ಫಲವನ್ನಾಕ ಪಂಚ ವಿಷಯಗಳಿಂದ ಕೂಡಿದಂತ ಈ ಜಗತ್ತನ್ನ ರಚನೆ ಮಾಡಿದ. ಈಶ್ವರ ಸೃಷ್ಟಿ ಒಂದೇ ಆದ್ರೂ ಕೂಡ ಜೀವ ಸೃಷ್ಟಿ ಹಲವು ಬಗೆಯಾಗಿ ತೋರುತ್ತದೆ. ಅದೇ ರತ್ನದ ದೃಷ್ಟಾಂತವನ್ನ ವಿವೇಕ ಚಿಂತಾಮಣಿಯೊಳಗೆಲ್ಲ ಕೊಟ್ಟು, ಯಾವನಿಗೆ ಇದು ಪ್ರಾಪ್ತಿಯಾಗಿರುತ್ತದೆ ಇಚ್ಛಿಸಿದ ವಿಷಯ ಅಂದ್ರ ಅವನಿಗೆ ಸುಖಕ್ಕೆ ಕಾರಣ ಆಗಿರ್ತದೆ. ಯಾರಿಗೆ ವಿಷಯ ದೊರಕಿಲ್ಲ, ರತ್ನ ದೊರೆತಿಲ್ಲ ಅಂತಂದ್ರ ಅದು ದುಃಖಕ್ಕೆ ಕಾರಣ ಆಗಿರ್ತದೆ. ಇಚ್ಛಾ ಮಾಡವನಿಗೆ ಅದು ರಾಗಕ್ಕೆ ಕಾರಣ ಆಗಿರ್ತದೆ. ಯಾವನು ವೈರಾಗ್ಯ ಪುರುಷ ಇರ್ತಾನೋ ಅವನಿಗೆ ಉದಾಸೀನ ಅಥವಾ ಉಪೇಕ್ಷಾ ಬುದ್ಧಿಗೆ ಕಾರಣವಾಗಿರ್ತದ ಅಂತ. ಈ ರೀತಿಯಾಗಿ ಜೀವ ಸೃಷ್ಟಿ ಹಲವು ಬಗೆಯಾಗಿ ತೋರ್ತದ, ಹಲವು ವೃತ್ತಿಗಳಿಗೂ ಆಸ್ಪದವಾಗಿ ಈ ಜಗತ್ತು ತೋರ್ತದ ಅಂತ ಹೇಳಿ ಈಗ 7ನೇ ನುಡಿಯನ್ನು ಪ್ರಾರಂಭ ಮಾಡ್ತಾನೆ. ಶಿವ ಜೀವ ಜಗತ್ತುಗಳನ್ನು ನಿರೂಪಣೆ ಮಾಡಿ ಆ ಶಿವ ಜೀವರು ಯಾವ ಸ್ಥಳದಲ್ಲಿ ಹೆಂಗದಾರ ಅಂತ ಒಂದ್ ವೇಳೆ ಪ್ರಶ್ನೆ ಮಾಡಿದ್ರೆ ನಾ ಹೇಳ್ತೀನಿ ಅಂತ ಹೇಳ್ತಾರ. ಅದನ್ನ ಇಲ್ಲಿ ಈ ನುಡಿಯೊಳಗೆ ಹೇಳ್ತಾರ. ಇಂತು ಶಿವಜೀವ ಜಗದ ಅಂತಮಂ ತಿಳಿಯುವುದು ಓರಂತೆ ಆವ ತ್ರಾಣದೊಳಗೆ ಈಶ ಜೀವಾತ್ಮರು ಎಂತಿರುಪರು ಎಂಬುದನ್ನೇ ಕೇಳು. ಇಂತು ಅಂದ್ರೆ ಈ ಪ್ರಕಾರವಾಗಿ ಶಿವ ಜೀವ ಜಗದ ಮಾಯೋಪಾಧಿಕನಾದಂತ ಶಿವ, ಅಂತಕ್ಕ ಅಹಂಕಾರ ಉಪಾಧಿಯಾದಂತ ಜೀವ, ಯಾವ ತಮೋಗುಣ ಪ್ರಧಾನವಾದಂತ ಈ ಒಂದು ಜಗತ್ತ, ಇವರ ಸ್ವರೂಪವನ್ನ ಚೆನ್ನಾಗಿ ತಿಳಿಬೇಕಾಗ್ತದ. ಜಗತ್ತಿನ ವಿಚಾರವನ್ನು ತಿಳ್ಕೊಂಡು ಹಿಂಗಾರ ಶಿವಜೀವರು ಅಂದ್ರೆ ಅಲ್ಲ,
ಈ ಶರೀರದಾಗ ಅವರು ಯಾವ ತಾಣದಲ್ಲಿ ಅಂದ್ರೆ ಯಾವ ಸ್ಥಳದಲ್ಲಿ ಇರ್ತಾರ, ಕೂಡಿರ್ತಾರೋ ಅಥವಾ ಪರಸ್ಪರ ಭೇದವಾಗಿರುತ್ತಾರೋ. ಅಂದ್ರೆ ಈ ಕೂಡಿರ್ತಾರ ಅಂದ್ರೆ ಯಾವ ಒಂದು ಸ್ಥಾನದೊಳಗಿರ್ತಾರ, ಅವ್ರ ಸ್ವರೂಪ ಏನು ಅಂತ ನೀವು ಒಂದ್ ವೇಳೆ ಕೇಳುವ ಹಾಗಿದ್ರೆ ಮುಂದೆ ನಾನು ಈ ನುಡಿಯೊಳಗೆ ಹೇಳ್ತೇನೆ ಅಂತ. ಅವ್ರು ಹೆಂಗದಾರ, ಯಾವ ಸ್ಥಳದಾಗ ಅದಾರ, ಏನ್ ಮಾಡ್ತಾರ, ಎಲ್ಲವನ್ನ ನಾನು ನಿನಗ ಉತ್ತರ ಹೇಳ್ತೇನೆ, ಶ್ರವಣ ಮಾಡು ಅಂತ ಗುರುಗಳು ಶಿಷ್ಯನಿಗೆ ಹೇಳ್ತಾರ. ಗುರುಗಳು ಏನಂತಾರ, ಶಿವ ಜೀವರು ಇಬ್ಬರು ಹೃದಯ ಕಮಲದ ದಳದಲ್ಲಿಯೂ ಕಮಲದ ಬುಡದಲ್ಲಿಯೂ ಯಾವಾಗಲೂ ಕೂಡಿಕೊಂಡು ಸಂಚರಿಸುತ್ತಾ ಇರ್ತಾರ. ಅದನ್ನ ಹೇಳ್ತಾರ. ಶಿವಜೀವರಿರುವರು ಒಂದು ಅವಯವಾಂತರದೊಳು ಉದ್ಭವ ಕಂಜ ಕರ್ಣಿಕಾಗ್ರದಲ್ಲಿಯೇ ನೋಡಲ್ ಅವಿರತಂ ಕೂಡಿ ಮೆರೆವರು. ಶಿವಜೀವರಿರುವರು, ಶಿವ ಮತ್ತು ಜೀವ ಅಥವಾ ಜೀವ ಮತ್ತು ಈಶ್ವರ ಇವರಿಬ್ರು ಎಲ್ಲಿರ್ತಾರ? ಉದ್ಭವ ಕಂಜ, ಉದ್ಭವ ಅಂದ್ರ ತೋರುವಂತ, ಕಂಜ ಅಂದ್ರ ಕಮಲ, ಕಂಜ ಅಂದ್ರ ಕಮಲ. ಅದ್ರಾಗ ಒಂದ್ ಅವಯವಾಂತರದವರು, ಅವಯವಾಂತರದವರು ಅಂದ್ರೆ ಆ ಒಂದು ಕಮಲದಲ್ಲಿ ಒಂದು ದಳಗಳು ಇರ್ತಾವ, ಯಾವ್ದಾದ್ರು ಒಂದು ದಳದಲ್ಲಿ ಮುಂದೆ ಹೇಳ್ತಾರ. ಯಾವಾಗ್ಲೂ ಅವ್ರು ಏನ್ ಮಾಡ್ತಾರ, ಕೂಡಿ ಇರ್ತಾರ. ಅದನ್ನ ಹೇಳ್ತಾರ. ಈ ಶಿವಜೀವರು ಯಾವ ಸ್ಥಾನದಾಗ ಇರ್ತಾರ, ಯಾವ ತಾಣ ಅಂದ್ರೆ ಸ್ಥಾನದಾಗ ಇರ್ತಾರ ಅನ್ನೋದಕ್ಕ ಹೇಳುವ ಸಲುವಾಗಿ ಮುಂದಿನ ಪದ್ಯದಾಗ ಹೇಳ್ತಾರ, ಅಥವಾ ಇದ ಪದ್ಯ ಮುಂದೆ ಹೇಳ್ತಾರೋ ಗೊತ್ತಿಲ್ಲ. ಅವು ಜೀವನಿಗೆ ಎಷ್ಟು ಚಕ್ರ ಅದಾವ? 9 ಚಕ್ರಗಳು. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಗ್ನೇಯ ಚಕ್ರ, ಬ್ರಹ್ಮರಂಧ್ರ, ಪಶ್ಚಿಮ ಶಿಖರ ಹೇಳ್ತಾರ. ಈಗ ಶಿವಜೀವರು ಎಲ್ಲಿ ಇರ್ತಾರ ಅವರು ಅಂದ್ರ, ಅವರು ಹೃದಯ ಕಮಲದಲ್ಲಿ. ಈ ಹೃದಯ ಕಮಲ ಅಂದ್ರ ಅದಕ್ಕ ಕೆಳಗ 3 ಅದಾವ, ಮ್ಯಾಲ 3 ಅದಾವ. ಕೆಳಗ ಮಣಿಪೂರಕ, ಸ್ವಾಧಿಷ್ಠಾನ, ಮೂಲಾಧಾರ, ಮ್ಯಾಲ ವಿಶುದ್ಧಿ, ಆಜ್ಞಾಧಾರಕ, ಬ್ರಹ್ಮರಂಧ್ರ, ಪಶ್ಚಿಮ ಶಿಖರ ಬಿಡ್ರಿ ನಾವು. ಏನ್ರಿ ವಿಶುದ್ಧಿ ಅಂತ ಬರ್ತದಲ್ಲ, ವಿಶುದ್ಧಿ ಅಂತ ಒಂದ್ ಬರ್ತದ ಕಂಠದಲ್ಲಿ, ಜೀವ ವಾಸ ಆಗುವಂತ ಸ್ಥಾನ. ಅಲ್ಲಿ ಇವ್ರು ಇಬ್ರು ಕೂಡಿ ಎಲ್ಲಿ ಇರ್ತಾರ? ಹೃದಯ ಕಮಲದಲ್ಲಿ ಇರ್ತಾರ. ಹಂಗಾರ ಹೃದಯ ಕಮಲವನ್ನ ನಾವು ರೂಪಕ ಮಾಡಿ ಹೇಳ್ಯಾರ ಹೊರತು ಅಲ್ಲಿ ನಾವು ಅದು ಹೃದಯದಲ್ಲಿ ಕಮಲ ಐತಿ ಅಂತ ಅರ್ಥ ಅಲ್ಲ. ಅದು ಶುಭ್ರ ಕಮಲ ಅಂತ ಹೇಳ್ತಾರೆ, ಬಿಳಿ ಕಮಲ ಅಂತ. ಏನ್ರಿ ಅವು ಅಧೋಮುಖವಾಗಿ ಇರ್ತಾರ. ಅಂದ್ರೇನು? ಹಿಂಗ್ ಬಗ್ಗೆ ಇರ್ತಾವ. ತುಂಡವನು ಅದಸ್ತಾಗಿ ಅಂತ ಮುಂದೆ ಹೇಳ್ತಾರ. ಅದರಲ್ಲಿ 12 ದಳಗಳು ಇರ್ತಾವ ಕಮಲದಲ್ಲಿ. 12 ದಳಗಳು ಇರ್ತಾವ. ಅದಕ್ಕ 12 ದಳಗಳಿಂದ ಹೃದಯ ಕಮಲ ಕೂಡಿಕೊಂಡಿರ್ತಾವ. 12 ದಳಗಳು ಅವು ಒಂದೊಂದು ದಳಕ್ಕೆ ಒಂದೊಂದು ಅಕ್ಷರ ಮುಂದೆಲ್ಲ ವಿಸ್ತಾರವಾಗಿರ್ತಾವ. ಒಂದೊಂದು ದಳಕ್ಕೆ ಒಂದೊಂದು ಅಕ್ಷರ. ಕ ಹಿಂದ ಹಿಡ್ಕೊಂಡು ದೊಡಕವರೆಗೇನು ಅಲ್ಲಿ ಆ ಒಂದೊಂದು ದಳಕ ಒಂದೊಂದು ಚ ಚ ಜ ಜ ಞ 10 ಟ ಠ 12. ಹೌದಲ್ಲ? ಅದ್ರೊಳಗ ಅದ್ ಏನಾಗಿರ್ತದ, ಕಮಲದಲ್ಲಿ 4 ದಳಗಳು ಕೆಳಗ ಬಗ್ಗಿರ್ತಾವ. ಕಮಲ ನೋಡಿರ್ತಿರಲ್ಲ, ಕಮಲ ಅರಳದಾಗ ಕೆಲವೊಂದ 4-5 ದಳಗಳು ಕೆಳಗಿರ್ತಾವ. 8 ದಳಗಳು ಮೇಲ್ಗಡೆ ಮುಖ ಮಾಡಿರ್ತಾವ, ಅರಳ್ತಾರ. ಆ 8 ದಳಗಳಲ್ಲಿ ಜೀವ ಮತ್ತು ಈಶ್ವರರು ಜಾಗೃತಾವಸ್ಥೆಯೊಳಗೆ ಸಂಚಾರ ಮಾಡ್ತಾರ. ಸ್ವಪ್ನಾವಸ್ಥೆಯೊಳಗ ಎಲ್ಲಿ ಬರ್ತಾರ ಅವ್ರು ಅಂದ್ರ, ಅವರು ಸ್ವಪ್ನಾವಸ್ಥೆಯೊಳಗ ಕೇಸರಕ್ಕ ಬರ್ತಾರ.
ಕೇಸರ ಅಂದ್ರ ಆ ಕಮಲದಲ್ಲಿ ಮಧ್ಯದಿಂದ ಅವು ಒಂಥರ ಕಡ್ಡಿಗತಿ ಮ್ಯಾಲ ಹೋಗಿ ಎದ್ದು ಬಂದಿರ್ತಾವ ನೋಡ್ರಿ. ಒಂದು 3 ಅಥವಾ 4 ಇರ್ತಾವ ನೋಡ್ರಿ. ಅವಕ್ಕೆ ಕೇಸರ ಅಂತಾರ. ಅಲ್ಲಿ ಬಂದ ಸ್ವಪ್ನಾವಸ್ಥೆ ಒಳಗ. ಇನ್ನು ಸುಷುಪ್ತಾವಸ್ಥೆ ಒಳಗ ಶಿವಜೀವರು ಎಲ್ಲಿ ಬರ್ತಾರಂದ್ರ ಆ 8 ದಳಗಳು ಏನ್ ಅದಾವಲ್ಲ ಅವು ಕೂಡುವ ಕೆಳಗ್ ಒಂದು ವರ್ತುಲಾಕಾರದ ಒಂದು 8 ದಳಗಳು ಕೂಡಿದ ಒಂದು ಜಾಗ ಇರ್ತವ ಕೆಳಗಡೆ ವರ್ತುಲಾಕಾರ. ಅದಿರೋ ಜಗತ್ ಕೆಳಗ ಅದಕ್ಕೆ ಕರ್ಣಿಕ ಅಂತ. ಕರ್ಣಿಕ ಅಲ್ಲಿ ಸುಷುಪ್ತ ಅವಸ್ಥೆ ಒಳಗೆ ಇರ್ತಾರೆ. ಅದನ್ನ ಹೇಳ್ತಾರ ಏನು ಇಲ್ಲಿ ಹೃದಯ ಅಂದ್ರ ಅದಕ್ಕ ನಾವು ಹೃದಯದಲ್ಲಿನ ಕಮಲದ ಹೋಲಿಕೆಯನ್ನು ಕೊಡ್ತಾರ. ಅದಕ್ಕ ಶಿವಜೀವರಿರುವರು ಒಂದು ಅವಯವಾಂತರಗಳು ಉದ್ಭವ ಕಂಜ ಕರ್ಣಿಕಾಗ್ರದಲ್ಲಿಯೇ. ಅಂದ್ರ ಉದ್ಭವ ಕಂಜ ಅಂದ್ರ ತೋರುವಂತ ಈ ಕಮಲದಲ್ಲಿ ಶಿವಜೀವರಿರುವರು ಒಂದು ಅವಯವಾಂತರದು ಜಾಗೃತಾವಸ್ಥೆ ದಳದಲ್ಲಿ ಸಂಚಾರ ಮಾಡೋದಾಗಲಿ ಅಥವಾ ಕರ್ಣಿಕಾಗ್ರದಲ್ಲಿ. ಕರ್ಣಿಕೆ ಅಂತಾರ. ಕರ್ಣಿಕೆ ಅಂದ್ರ ದಳಗಳು ತಳಗ ವರ್ತುಲಾಕಾರವಾಗಿ ತೋರ್ತಾವಲ್ಲ, ಎಲ್ಲಾ ದಳಗಳು ಕೂಡಿದ ತಳಗೊಂದು ವರ್ತುಲಾಕಾರವಾಗಿರ್ತದ ನೋಡ್ರಿ, ಅದಕ್ಕೆ ಕರ್ಣಿಕೆ ಅಂತ. ಅಲ್ಲಿನೂ ಇರ್ತಾರ. ಅಂದ್ರ ಸುಷುಪ್ತಾವಸ್ಥೆ ಒಳಗ ಅಲ್ಲಿ ಇರ್ತಾರ. ಸ್ವಪ್ನಾವಸ್ಥೆ ಒಳಗ ಕೇಸರದಲ್ಲಿ ಇರ್ತಾರ. ನೋಡಲ್ ಅವಿರತಂ ಗೂಡಿ ಮೆರೆವರು ಸಂಚಾರ ಮಾಡ. ಯಾವಾಗ್ಲೂ ಒಬ್ಬರಿಗೊಬ್ರು ಕೂಡೇ ಇರ್ತಾರ, ಬಿಟ್ಟು ಅಗ್ಲಂಗಿಲ್ಲ. ಅದಕ್ಕ ಇಲ್ಲಿ ಈ ಒಂದು ಕಮಲದ ಸದೃಶ್ಯವನ್ನ ಕೊಟ್ಟು ಹೇಳ್ಯಾರ. ಆದ್ರ ಕಮಲ ಐತಂತ ಅಲ್ಲೇ ತಪ್ಪು ತಿಳಿಬಾರ್ದು. ಈಗ ಒಂದು ಶ್ರುತಿ ಹೇಳ್ತದ, ದ್ವಾ ಸುಪರ್ಣ ಸೈಜ ಸಖಾಯ ಸಮಾನ ವೃಕ್ಷಂ ಪರಿಸಸ್ವ ಜಾತಿ ತಯೋರನ್ಯ ಪಿಪ್ಪಲಂ ಸ್ವಾದ್ವತಿ ಅನಶ್ನನ್ಯ ಅಭಿಷಾಕ ಶೀತಿ ಅಂತ ಒಂದು ಉಪನಿಷತ್ತು. ಅಲ್ಲಿ ಜೀವ ಮತ್ತು ಈಶ್ವರಿಗೆ 2 ಪಕ್ಷಿಗಳಿಗೆ ಹೋಲಿಸಿದ. 2 ಪಕ್ಷಿಗಳು ಅವ್ರು ಎಲ್ಲಿ ಇರ್ತಾರ ಅಂದ್ರೆ ಬುದ್ಧಿ ಎಂಬ ವೃಕ್ಷದಲ್ಲಿ ಇರ್ತಾರ. ಬುದ್ಧಿಗೆ ವೃಕ್ಷ ಅಂತ ಹೋಲಿಸಿದ್ರು. ಜೀವೇಶ್ವರಿಗೆ ಪಕ್ಷಿಗಳಿಗೆ ಹೋಲಿಸ್ಯಾರ. ಅಂದ್ರೆ ಪಕ್ಷಿಗಳಿಗೆ ಹೋಲಿಸ್ಯಾರ. ಒಂದು ಪಕ್ಷಿ ಅವರು ಬುದ್ಧಿ ಒಳಗ್ ಒಂದು ವೃಕ್ಷ ರೂಪದ ಗಿಡ ಐತೇನು? ಇಲ್ಲ. ಹೆಂಗ ಹೋಲಿಕೆ ಮಾಡಿ ಹೇಳಾರಲ್ಲ ಹಂಗ ಇಲ್ಲಿನೂ ಕೂಡ ಕಮಲದ ಹೋಲಿಕೆ ಮಾಡಿ ಅಲ್ಲಿ ಏನ್ ಮಾಡ್ಯಾರ, ಹೃದಯ ಕಮಲ ಅಂತ ಹಿಂಗ ಹೇಳಿ ಅಲ್ಲಿ ಶಿವ ಮತ್ತು ಜೀವರು ಕೂಡಿ ಅವರ ಕರ್ಮಾನುಸಾರ, ಜೀವ ಕರ್ಮಾನುಸಾರವಾಗಿ ಜಾಗೃತವಾಗಿ ದಳಗಳಲ್ಲಿ ಸಂಚಾರ ಮಾಡ್ತಿರ್ತಾನೆ. ಅದ್ ಮುಂದೆಲ್ಲಾ ಸ್ವಚ್ಛವಾಗಿ ಹೇಳ್ತಾರ. ಏನ್ ಈ ರೀತಿಯಾಗಿ ನೋಡಲ್ ಅವಿರತಂ ಯಾವಾಗಲೂ ಕೂಡಿ ಮೆರೆಯವರು ಅಂದ್ರೆ ಸಂಚಾರ ಮಾಡ್ತಾ ಇರ್ತಾರ ಅಂತ ಈ ರೀತಿ ಹೇಳಿ. ನೀನು ಶಿಷ್ಯ ಪ್ರಶ್ನೆ ಮಾಡ್ತಾನ, ಶಿವಜೀವರು ಇಬ್ಬರು ಹೃದಯ ದೇಶದೊಳಗೆ ಇರುವುದೆಂಬುದನ್ನು ಕೇಳಿದಂತ ಶಿಷ್ಯ ಏನ್ ಪ್ರಶ್ನೆ ಮಾಡ್ತಾನಂದ್ರ, ಶಿವಜೀವರು ಸಾಕಾರವುಳ್ಳವರಾಗಿದ್ದರೆ ಬೇರೆ ಬೇರೆ ಭೇದವಾಗಿ ತೋರುತ್ತಿರುವರು ಸಾಕಾರ ಅಲ್ಲ, ಕಿಂತು ನಿರಾಕಾರರಾಗಿದ್ದಾರೆ. ನಿರಾಕಾರವಾದ್ದರಿಂದ ಅಭೇದವೇ ಆಗಿರುವುದು. ಹಿಂಗಿತ್ತು ತಾವು ಬೇರೆ ಬೇರೆ ಭೇದವಾಗಿ ತೋರುತ್ತಿರುವರೆಂದು ಹೆಂಗ್ ಹೇಳ್ತೀರಿ ಎಂದು ಶಂಕಾ ಮಾಡಿದರೆ ಇದಕ್ಕೆ ಮುಂದೆ ಸಮಾಧಾನ ಹೇಳ್ತಾನೆ. ಏನ್ ಪ್ರಶ್ನೆ ಮಾಡ್ತಾನವ, ಶಿವಜೀವರಿರುವರು ಸಾಕಾರವಾಗಿದ್ದರೆ ಅವರು ಭೇದವಾಗಿ ಇರ್ತಿದ್ರು. ಅವ್ರೇನಂದಾರ ಏನ್ರಿ, ಅವಿರತಂ ಕೂಡಿ ಮೆರೆವರು ಅಂದ್ರ ಅವ್ರು ಬೇರೆ ಬೇರೆಯಾಗೇನ ಇರ್ತಾರ ಅನ್ನಗ ಅರ್ಥ. ಬೇರೆ ಬೇರೆ ಅಂದ್ರೆ ಬ್ಯಾರೆ ಬೇರೆ ಜಗದಾಗ ಅಂತಲ್ಲ, ಒಂದೇ ಸ್ಥಾನದೊಳಗ ಜೀವ ಮತ್ತು ಈಶ್ವರಲ್ಲಿ ಸ್ವಲ್ಪ ಏನಿರ್ತದ, ಭೇದ ಇರ್ತದ. ಕಾಲ್ಪನಿಕವಾದ ಭೇದವು ಕೂಡ ಕಾಲ್ಪನಿಕ ಭೇದ ಇರ್ತಾರೆ. ನೀವು ಜೀವ ಈಶ್ವರನ್ನ ಸಾಕಾರ ಅಂತ ಒಪ್ಪಿಲ್ಲ. ಸಾಕಾರ ಅಂತ ಒಪ್ಪಿದ್ರ ನಾವು ಭೇದ ಐತಿ ಅಂತ ಭೇದ ರೂಪವಾಗಿ ಇರ್ತಿದ್ರು ಅಂತ ನಾವ್ ಹೇಳ್ತಿದ್ವಿ. ನೀವು ನಿರಾಕಾರ ಅಂತ ಹೇಳ್ತೀರಿ. ನಿರಾಕಾರ ಅಂತ ಹೇಳಿ ಮತ್ತ ಅಲ್ಲಿ ಭೇದವನ್ನು ಹೇಳಾಕತ್ತೀರಲ್ಲ, ನಾವ್ ಹೆಂಗ್ ನಂಬಬೇಕು? ನಿರಾಕಾರ ಇದ್ರ ಭೇದ ಎಲ್ಲಿ ಬರ್ತತಿ? ಏನೋ ಸಾಕಾರ ಅಂತೀರಿ, ನಾವು ಸಾಕಾರ ಅನ್ನೋದಿಲ್ಲ ನೀವು ಅಂತ ಪ್ರಶ್ನೆ ಮಾಡಿದ್ರೆ, ಅದಕ್ಕೆ ಶಂಕಾ ಮಾಡಿದ್ರೆ ಸಮಾಧಾನ ಮುಂದಿನ ಒಂದು ನುಡಿಯೊಳಗೆ ಹೇಳ್ತಾ ಏನಂತ,
ಅವ್ ಪ್ರಶ್ನೆ ಮಾಡ್ತಾನ. ಬೇರಿಲ್ಲದವರು ಎಂತು ಬೇರೆ ಅನಿಸುತ್ತಾ ಒಂದರೊಳು ತೋರುತಿಹರೆಂದೊಡೆ ಇದಕ್ಕೆ ದೃಷ್ಟಾಂತಮಂ ಸಾರಿ ನೀನು ಒರೆವೇನು ಎಲೆ ಪುತ್ರ ಅಂದ್ರೆ ಈಗ ಸಾಕಾರವಾದಂತ ಜೀವ ಈಶ್ವರರು ಇಬ್ರು ಕೂಡಿ ಅದಾರ ಅಂದ್ರುನು ಅಲ್ಲಿ ಇಬ್ಬರ ನಡುವೆ ಭೇದ ಐತಿ ಅಂತ ಒಪ್ಪಬಹುದಾಗಿತ್ತು. ಬೇರಿಲ್ಲದವರೆಂತೂ ಏನ್ರಿ ನೀವೇನಂತೀರಿ? ಈ ಬೇರಿಲ್ಲದವರು ಎಂತು ಬೇರೆ ಅನಿಸುತ್ತ ಅಲ್ಲ, ಮೂಲತಃ ಒಂದೇ ಒಂದು ವಸ್ತು ಅದ ಚೇತನ ಅಂದ್ರಿ, ಅದರಿಂದಾನೇ ಜೀವೇಶ್ವರ ತೋರ್ಯಾರ ಅಂತೀರಿ. ಜೀವೇಶ್ವರರು ಸಾಕಾರ ಅಲ್ಲ ನಿರಾಕಾರ ಅಂತೀರಿ. ನಿರಾಕಾರ ಇದ್ದವ್ರು ಕೂಡಿ ಹೆಂಗಿರ್ತಾರ ಅಂತ ಒಂದ್ ವೇಳೆ ಪ್ರಶ್ನೆ ಮಾಡಿದ್ರ ಏನ್ರಿ, ಪ್ರಶ್ನೆ ಎರಡು ವಸ್ತುಗಳು ಒಂದೇ ದೇಶದೊಳಗ ಒಂದೇ ಜಾಗದೊಳಗ ಭೇದವಾಗಿ ತೋರಲಾರವೆಂದು ಪ್ರಶ್ನೆಯನ್ನ ಮಾಡಿಲ್ಲ. ಹಂಗ ನಿರಾಕಾರ ಇದ್ರ ಸಾಕಾರ ಇದ್ರ ಭೇದವಾಗಿ ಪ್ರತೀತಿ ಹಾಕಿದ್ರು ನಿರಾಕಾರ ಅನ್ನಕತ್ತೀರಿ. ಹಂಗ ನಿರಾಕಾರ ಅನ್ನಕತ್ತೀರಿ ಅಂದ್ರ ಮೂಲತಃ ಒಂದೇ ವಸ್ತು ಅಂತೀರಿ. ಉಪಾದಿಯಿಂದ ಭೇದವಾಗಿ ತೋರಾಕತ್ತಾರ ಅಂತ ಹೇಳ್ತೀರಿ, ಅಂದ್ರೂ ಕೂಡ ನಿರಾಕಾರ ಅನ್ನಕತ್ತೀರಿ. ನಿರಾಕಾರ ಇದ್ದವರು ಭೇದವಾಗಿ ಹೆಂಗ್ ತೋರ್ತಾರ ಅಂತ ಒಂದು ಪ್ರಶ್ನೆ ಮಾಡಿದ್ರ ಆಗ ಅವು ನೋಡ್ರಿ, ಸಾಕಾರ ಇದ್ರನ ಪರಸ್ಪರ ಒಂದ ಜಾಗದಾಗ ಕೂಡಿರಕ್ ಸಾಧ್ಯ ಇಲ್ಲ. ನಿರಾಕಾರ ಇದ್ರನ ಒಂದೇ ಸ್ಥಾನದೊಳಗ ಪರಸ್ಪರ ಕೂಡಿರಕ್ ಸಾಧ್ಯ. ಸಾಕಾರ ಇದ್ರ ಒಂದೇ ಜಾಗದೊಳಗ ಪರಸ್ಪರ ಕೂಡಿರಕ್ ಸಾಧ್ಯ ಆಗುದಿಲ್ಲ. ನಿರಾಕಾರ ಅಂತ ಹೇಳಕತ್ತೇವೆ ನಾವು, ಅದಕ್ಕ ಒಂದ ಜಾಗದಾಗ ಪರಸ್ಪರ ಇಬ್ರು ಕೂಡ್ಯದ ಅಂತ ಹೇಳಿದ್ರು. ದೃಷ್ಟಾಂತ ಕೊಡ್ತಾರ. ಈಗ ಒಬ್ಬ ಮನುಷ್ಯ ಕುಂತಿರ್ತಾನ, ಅವ ಸಾಕಾರ ಅದಾನ, ಮತ್ತೊಬ್ಬ ಮನುಷ್ಯ ಅವನು ಸಾಕಾರ ಅದಾನ. ಕುಂತಾಮ ಆ ಜಾಗವನ್ನ ಆಕ್ರಮ ಮಾಡ್ಕೊಂಡು ಕುಂತಿರ್ತಾನ. ಅದೇ ಜಾಗದಾಗ ಅದೇ ಟೈಮ್ದಲ್ಲಿ ಮತ್ತೊಬ್ಬ ಬಂದ್ ಕುಂಡ್ರಾಕ್ ಬರ್ತೈತೇನು? ಯಾಕ ಸ್ಥಾನ ನಿರೋಧ ಆಗ್ತದೆ. ಸ್ಥಾನ ಏನಾಕತಿ? ನಿರೋಧ ಆಗ್ತದೆ. ಹಂಗ ಸಾಕಾರ ಇದ್ರ ಪರಸ್ಪರ ಒಂದೇ ಸ್ಥಾನದಲ್ಲಿ ಕೂಡಿರಕ್ ಸಾಧ್ಯ ಇಲ್ಲ, ಸ್ಥಾನ ನಿರೋಧ. ಅವರು ಸಾಕಾರ ಅಲ್ಲ ನಿರಾಕಾರ ಅದಾರ, ಅದಕ್ಕ ಇಬ್ಬರು ಒಂದೇ ಸ್ಥಾನದಲ್ಲಿ ಕೂಡಿ ಇರ್ತಾರತ್ ನಾವ್ ಹೇಳ್ತೇವಿ. ಈಗ ಪೂರ್ವ ದಿಕ್ಕ, ಪಶ್ಚಿಮ ದಿಕ್ಕ, ಉತ್ತರ ದಿಕ್ಕ ಮತ್ತು ದಕ್ಷಿಣ ದಿಕ್ಕ ಒಂದ ಸ್ಥಾನದಾಗ ಕೂಡಿರ್ತಾವಿಲ್ಲ. ಈಗ ನಾವ್ ಒಂದ್ ಬಟ್ ಇಟ್ಟಿಪ್ಪ, ಒಂದ್ ಏನಾದ್ರು ಗುರ್ತಿಟ್ಟಿಪ್ಪ, ಒಂದ್ ಜಾಗದಾಗ ಗುರ್ತಿಟ್ಟಿವಿ. ಎಲ್ಲಾ ಆ ಜಾಗದಾಗ ಎಲ್ಲಾ 4 ದಿಕ್ಕುಗಳು ಅದಾವ. ಈ ಕಡೆ ಮುಖ ಆತಂದ್ರ ಪೂರ್ವ, ಹಿಂಗ ಮುಖ ಮಾಡಿದ್ರ ದಕ್ಷಿಣ, ಹಿಂಗ್ ಮಾಡಿದ್ರೆ ಉತ್ತರ. 4 ದಿಕ್ಕುಗಳು ಒಂದ ಜಾಗದಾಗ ಕೂಡಿದಾವಿಲ್ಲ. ಯಾಕಂದ್ರ ದಿಕ್ಕುಗಳು ನಿರಾಕಾರ ಅದಾವ. ಅದಕ್ಕ ಆ ರೀತಿಯಾಗಿ ಆ ನಿರಾಕಾರ ಇರುವುದರಿಂದ ಸ್ಥಾನ ನಿರೋಧ ಆಗುದಿಲ್ಲ. ಒಂದ ಜಾಗದಾಗನ ಇಬ್ಬರು ಕೂಡಿ ಜೀವ ಮತ್ತು ಈಶ್ವರರು ಕೂಡಿರ್ತಾರ ಅಂತ ಈ ರೀತಿಯಾಗಿ ಹೇಳಿದ್ರು. ಅದನ್ನ ಹಂಗ ಹೇಳಿ ಮತ್ತ ಅವ್ಗ ದೃಷ್ಟಾಂತ ಬ್ಯಾರೆ ಕೊಡ್ತಾರ. ಶಿವ ಜೀವರು ನಿರಾಕಾರ ಇದ್ರನು ಕೂಡ ಒಂದೇ ಸ್ಥಾನದಲ್ಲಿ ಇಬ್ರು ಕೂಡಿ ಇರಾಕ್ ಬರ್ತದ ಅಂತ ಹೇಳ್ತಾರ. ಜಲಕುಂಭದಲ್ಲಿ ಮಾರ್ಪೊಳೆವ ಅಂಬರಂ ಏನ್ರಿ, ಮಾರ್ಪೊಳೆವ ಅಂಬರಂ ತಾನೇ ನೆಲಸಿದ ಅಂಬರಂ, ಇವು ಎರಡು ಮಿರ್ಪಂತೆ ಒಂದರೊಳಗೆ ಜೀವೇಶರು ಇಹರು ಒಂದಿ. ಜಲಕುಂಭದಲ್ಲಿ ಮಾರ್ಪೊಳೆವ ಅಂಬರಂ ತಾನೇ ನೆಲಸಿದ ಅಂಬರಂ, ಇವು ಎರಡು ಕೂಡಿ ಇರ್ಪಂತೆ ಒಂದರೊಳಗೆ ಜೀವೇಶರು ಇಹರು ಒಂದಿ. ಈಗ ಒಂದು ಖಾಲಿ ಕೊಡದಾಗ ಒಂದ್ ನೀರ್ ತುಂಬಿದ್ವಿ. ಆ ನೀರ್ ತುಂಬಿದ್ವಿ ಅಂದ್ರ ಆ ನೀರಿನಲ್ಲಿ ಒಂದು ಆಕಾಶದ ಪ್ರತಿಬಿಂಬ ಉಂಟಾಗ್ತದೆ. ಜಲಾಕಾಶ ಅಂತ. ಮತ್ತ ಆ ನೀರ್ ತುಂಬಾಕ ಅವಕಾಶ ಕೊಟ್ಟಿದ್ದು ಆಕಾಶ ಐತಲ್ಲ, ಅದಕ್ಕೆ ಯಾವ ಆಕಾಶ ಅಂತಾರ? ನೀರ್ ತುಂಬಾಕ ಅವಕಾಶ ಕೊಟ್ಟಿದ ಆಕಾಶ ಯಾವುದು? ಮಹಾಕಾಶ, ಘಟಾಕಾಶ.
ಘಟಾಕಾಶ ಹೌದಲ್ಲ. ಹಂಗಾರ ಘಟಾಕಾಶ ಮೊದಲ ಅದ, ಆಮೇಲೆ ನೀರ್ ತುಂಬಿದ್ವಿ, ನೀರ್ನ್ಯಾಗ ಒಂದ್ ಆಕಾಶದ ಪ್ರತಿಬಿಂಬ. ಹಂಗಾರ ಪ್ರತಿಬಿಂಬ ಆಕಾಶ ಘಟಾಕಾಶ ಒಂದ ಕೊಡದಾಗ ಎರಡು ಅದಾವು ಇಲ್ಲೋ? ಅದ ಆಕಾಶ ನಿರಾಕಾರದ, ಆ ಜಲಾಕಾಶ ಇರಬಹುದು, ಘಟಾಕಾಶ ನಿರಾಕಾರದ. ನಿರಾಕಾರ ಇರುವುದರಿಂದ ಒಂದ ಕೊಡದಾಗ ಎರಡು ಅದಾವೋ ಇಲ್ಲೋ ಅದನ್ನ ಹೇಳ್ತಾರ. ಜಲಕುಂಭದಲ್ಲಿ ಮಾರ್ಪೊಳೆವ ಅಂಬರಂ, ಅಂಬರ ಅಂದ್ರ ಆಕಾಶ. ಅಂಬರಂ ತಾನೇ ನೆಲೆಸಿದ ಅಂಬರಂ, ತಾನೇ ನೆಲೆಸಿದ ಅಂಬರ ಅಂದ್ರ ಖಾಲಿ ಕೊಡದಲ್ಲಿ ಪೊಳ್ಳಾಗಿರುವುದೇನು ಘಟಾಕಾಶ. ಅದ್ರಾಗ ನೀರ್ ತುಂಬಿದಾಗ ಆ ಕೊಡದೊಳಗೆ ನೀರಿನ ಏನಪ್ಪಾ ಅಂತಂದ್ರ ಆ ನೀರ್ ಅದು ಘಟಾಕಾಶ ಏನ್ ಮಾಡೈತೆ ಅಂದ್ರ ಅದ್ರಲ್ಲಿ ಕೊಡದಲ್ಲಿ ನೀರ್ ತುಂಬಾಕ್ ಅವಕಾಶ ಮಾಡಿಕೊಟ್ಟ. ಆ ಒಂದೇ ಕೊಡದೊಳಗ ಏನದ, ಒಂದು ಘಟಾಕಾಶ, ಒಂದು ಜಲಾಕಾಶ, ಪ್ರತಿಬಿಂಬ ಆಕಾಶ ಅದ ಮತ್ತು ಘಟಾಕಾಶ ಅದ. ಹಿಂಗ ಏನು ಅಲ್ಲಿ ಎರಡು ಆಕಾಶಗಳು ಕೂಡ ಇದಾವ. ಅಲ್ಲಿ ಸ್ಥಳ ನಿರೋಧ ಆತನು. ಘಟಾಕಾಶ ಜಲಾಕಾಶಕ್ಕೆ ಅವಕಾಶ ಕೊಡದೆ ಅದೇನಾರ ಮತ್ತೇನಾರ ತೊಂದ್ರೆ ಆತನು? ಇಲ್ಲ. ಯಾಕಂದ್ರ ಆಕಾಶ ನಿರಾಕಾರವಾಗಿರೋದ್ರಿಂದ ಎರಡು ಆಕಾಶಗಳು ಒಂದ. ಈ ಕೊಡದೊಳಗ ಹೆಂಗ ನಿರವಯಗಳಾದ್ದರಿಂದ ಆಕಾಶ ನಿರಾಕಾರ ಮತ್ತು ನಿರವಯಗಳಾದ್ದರಿಂದ ಎರಡು ಒಂದ ಜಾಗದಾಗ ಕೂಡಿರಾಕ ಹೆಂಗ ಸಾಧ್ಯ ಆಯ್ತೋ ಅದರಂತೆ ಈ ಶರೀರ ಅನ್ನುವಂತ ಒಂದು ಘಟ ಅಂದ್ರೆ ಶರೀರ ಅನ್ನುವ ಒಂದು ಘಟದಲ್ಲಿ ಅಂತಃಕರಣವೆಂಬ ನೀರದ, ಅಂತಃಕರಣ ಅಂತ ನೀರದ. ಅಲ್ಲಿ ಅದ್ರ ಯಾವ ಆ ಅಂತಃಕರಣದಲ್ಲಿ ಪ್ರತಿಫಲಿಸಿದ ಒಂದು ಜೀವನ, ಆ ಅಂತಃಕರಣಕ್ಕೆ ಬಿಂಬ ರೂಪವಾದ ಪರಮಾತ್ಮ. ಅಂತಃಕರಣಕ್ಕೆ ಬಿಂಬ ರೂಪನಾದ ಪರಮಾತ್ಮ. ಅದಕ್ಕೆ ಹೇಳ್ತಾರೆ ಜಲದಲ್ಲಿ ಪ್ರತಿಬಿಂಬ ಆಕಾಶ ಅಂತೆ ಸಾಕ್ಷಿ ಕೂಟಸ್ಥನ ಪ್ರತಿಬಿಂಬ ರೂಪ ಜೀವದ. ಸಾಕ್ಷಿ ಕೂಟಸ್ಥನ ಪ್ರತಿಬಿಂಬ ರೂಪ ಜೀವ ಅದನ. ಇನ್ನು ಘಟಾವಚಿನ್ನ ಆಕಾಶದಂತೆ ಚೇತನ ರೂಪ ಈಶ್ವರದನ. ಚೇತನ ರೂಪ ಈಶ್ವರದನ. ಇಲ್ಲಿ ಈ ಘಟಾಕಾಶದಂತೆ ಅಜ್ಞಾನಕ್ಕೆ ಅಥವಾ ಯಾವ ಅಂತಃಕರಣಕ್ಕೆ ಸಾಕ್ಷಿಯಾದಂತ ಅಂತಃಕರಣಕ್ಕೆ ಬಿಂಬ ರೂಪವಾದಂತ ಈಶ್ವರದಾನ. ಅಂತಃಕರಣದಲ್ಲಿ ಪ್ರತಿಫಲಿಸಿದಂತ ಒಂದು ಜೀವಚೇತನ. ಏನ್ ಇಲ್ಲಿ ಜೀವ ಮತ್ತು ಈಶ್ವರ ಅಂತ ಹೇಳಾಕತ್ತಾರಲ್ಲ, ಬಿಂಬ ಪ್ರತಿಬಿಂಬವಾದದಿಂದ ಹೇಳಾಕತ್ತಾರ. ಬಿಂಬ ಪ್ರತಿಬಿಂಬವಾದೊಳಗ ಒಂದ ಅಜ್ಞಾನ ಹೋಗ್ತಾರ, ಏಕ ಜೀವವಾದ ಹೋಗ್ತಾರ, ಒಂದ ಅಜ್ಞಾನ. ಬ್ರಹ್ಮ ನಾವೇನು ಶುದ್ಧ ಬ್ರಹ್ಮ ಅಂತೇವಲ್ಲ, ಆ ಶುದ್ಧ ಬ್ರಹ್ಮ ಬಿಂಬ ರೂಪದೊಳಗೆ ಇರ್ತದ, ಅದೇ ಕೈನೇ ಈಶ್ವರ ಅಂತ. ಒಂದೇ ಒಂದು ಅಜ್ಞಾನ ಅದ. ಆ ಒಂದು ಅಜ್ಞಾನದಲ್ಲಿ ಪ್ರತಿಫಲಿಸಿದಂತ ಏನು ಜೀವ ಒಬ್ಬನೇ ಅದ, ಏಕ ಜೀವ. ಆ ಜೀವ ಈ ಎಲ್ಲದಕ್ಕೂ ಕಾರಣ ಏನ ಅಂತ ಪರಮಾಣು ಬೋಧೆಯೊಳಗೆಲ್ಲ ಅದು ಏಕ ಜೀವವಾದವನ್ನ ತಗೊಂಡ. ಹಂಗ ಇಲ್ಲಿ ಜೀವ ಈಶ್ವರ ಇಬ್ಬರು ಕೂಡ ಇರ್ತಾರ ಅಂತ, ಇಬ್ಬರು ಕೂಡ ಇರ್ತಾರ ಅಂತ ಹೇಳಿ ಅವರು ನಿರಾಕಾರವಾಗಿರೋದ್ರಿಂದ ಸ್ಥಾನ ನಿರೋಧ ಇಲ್ಲ ಅವ ಅಂತ ಹೇಳಿ ದೃಷ್ಟಾಂತ ಕೊಟ್ಟು ಹೇಳಿದ್ರು. ವಿಚಾರ ಸಾಗರದಾಗ ಮತ್ತು ಬೇರೆ ಹೇಳ್ಯಾರ, ಈಶ್ವರ ಮತ್ತು ಜೀವ ಅಂತ ತಗೋಬ್ಯಾಟ್ರಿ ಅಂದಾರ ಅವರು. ಚಿದಾಭಾಸ ಮತ್ತು ಕೂಟಸ್ಥ ಚೇತನ ಅಂತ ತಗೊಂಡ. ಬಾಳ ಚಂದ 4ನೇ ತರಂಗದೊಳಗೆ ಬರ್ತದೆ, ಇಲ್ಲಿನೂ ಬರ್ತ ನಾವೊಂದು ಜೋಡಿಸ್ಕೋಬಹುದು ಏನ್ ಹೇಳ್ತಾರ. ನಾವೇನ್ ಪ್ರಶ್ನೆ ಮಾಡ್ತಾನ ಇಲ್ಲಿ ಮೊದಲಿಗೆ ಜೀವ ಈಶ್ವರದ್ದು ಅಂತ ಬೇರೆ ತಗೊಂತ, ಮುಂದ್ ಹೋಗಿ ಆಭಾಸ ಅಂತ ಕೂಟಸ್ಥ ಆಗ್ತದ. ಅವ ವಿಚಾರ ಸಾಗರದ 4ನೇ ತರದೊಳಗೆ ಪ್ರಶ್ನೆ ಮಾಡ್ತಾನ. ಅವ ದ್ವೈತವಾದಿ ಅಲ್ಲ. ಒಂದು ಶ್ರುತಿನ ಹೇಳ್ತದಲ್ರಿ, ಶ್ರುತಿ ಅಭೇದ ಅಂತೀರಿ, ಒಂದೊಂದು ಶ್ರುತಿ ದ್ವೈತವನ್ನ ಹೇಳ್ತಾವಲ್ಲ, ಜೀವ ಮತ್ತು ಈಶ್ವರ ಬ್ಯಾರೆ ಅದಾರ ಅಂತ ಹೇಳ್ತಾವಲ್ಲ. ದ್ವಾ ಸುಪರ್ಣ ಸೈಜ ಸಖಾಯ ಸಮಾನ ವೃಕ್ಷಂ ಪರಿಷ್ಠ ಸುಜಾತಿ ತಯೋರನ್ಯ ಪಿಪ್ಪಲಂ ಸ್ವಾದ್ವತಿ ಅನಸ್ನ್ಯನ್ಯೋ ಅಭಿಚಾಕಶೀತಿ. ನೀವ ಹೇಳ್ತಾರ, ಇದನ್ನ ಹೇಳ್ತದಲ್ಲ, ಏನು ಉಪನಿಷತ್ತ ಹೇಳ್ತದಲ್ಲ, ದ್ವಾ ಸುಪರ್ಣ ಎರಡು ಪಕ್ಷಿಗಳು, ಏನು ಸೈಜ ಸಖಾಯ
ಎರಡು ಪಕ್ಷಿಗಳು ಪರಸ್ಪರ ಗೆಳೆಯರು. ಅವು ಎಲ್ಲ ಪಿಪ್ಪಲ ಗಿಡದಲ್ಲಿ ಕುಂತಾವ. ಏನ್ರಿ, ಪಿಪ್ಪಲ ಗಿಡದಲ್ಲಿ ಒಂದ ಟೊಂಗಿ ಮೇಲೆ ಕುಂತಾವ. ಒಂದ್ ಪಕ್ಷಿ ಆ ಪಿಪ್ಪಲ ಹಣ್ಣನ್ನು ತಿನ್ನಾಕತ್ತ, ಮತ್ತೊಂದು ಪಕ್ಷಿ ಆ ಹಣ್ಣು ತಿನ್ನುವಂತ ಪಕ್ಷಿಯ ನೋಡ್ಕೊಂತ ಕುಂತಾವ. ಹಿಂಗೆ ಹೇಳುವುದರಿಂದ ಸಮಾನ ವೃಕ್ಷಂ ಪರಿಸ ಸ್ವಜಾತೆ, ಒಂದೇ ಒಂದು ಗಿಡದಾಗ ಒಂದೇ ಟೊಂಗಿ ಮೇಲೆ ಕುಂತಾವ. ಹಂಗ ಇಲ್ಲಿ ಈಶ್ವರ ಮತ್ತು ಜೀವ ಅಂತ ಎರಡು ಪಕ್ಷಿಗಳು ಹೋಲಿಸಿದ್ರು. ಅಂದ್ರೆ ಜೀವ ಮತ್ತು ಈಶ್ವರ ಬೇರೆ ಬೇರೆ ಅದಾರಲ್ಲ. ಮತ್ ಎರಡ್ ಅಂತ ಹೇಳಿದ್ರಲ್ಲ, ಅಲ್ಲಿ ಜೀವ ಒಂದು ಬೇರೆ ಈಶ್ವರ ಒಂದ್ ಬೇರೆ ಅಂತ ಎರಡ್ ಅದಲ್ಲ. ಮತ್ ಒಂದ ಹೆಂಗ್ ಹೇಳಾಕತ್ತೀರಿ ನೀವು, ಅವೇದ್ ಅಂತ ಹೆಂಗ್ ಹೇಳತ್ತಾರಿ? ಅದ್ ಹೇಳಿದ್ರು ಶ್ರುತಿ ಹೆಂಗ್ ಹೇಳತ್ತಂದ್ರ ಅದ್ರ ತಾತ್ಪರ್ಯ ಬ್ಯಾರೆ ಅದ. ಜೀವ ಈಶ್ವರ ಅಂತ ತಗೋಬಾರ್ದು. ಬುದ್ಧಿ ಅನ್ನುವಂತ ವೃಕ್ಷದಲ್ಲಿ ಎರಡು ಪಕ್ಷಿಗಳು ಯಾವಂದ್ರೆ, ಒಂದು ಚಿದಾಭಾಸ ಪಕ್ಷಿ, ಇನ್ನೊಂದು ಕೂಟಸ್ಥ ಪಕ್ಷಿ. ಚಿದಾಭಾಸ ಅನ್ನುವಂತ ಪಕ್ಷಿ ಅಲ್ಲೇನು, ಇಲ್ಲಿ ವಿದ್ಯಾರಣ್ಯರ ಅದನ್ನ ಇದ್ರ ಯಾವ ಆವಾಸವಾದ ರೀತಿಯಿಂದ ಹೇಳ್ತಾರೆ. ಆವಾಸವಾದ ರೀತಿಯಿಂದ ಒಂದೇ ಒಂದು ಬುದ್ಧಿ ಅನ್ನುವಂತ ವೃಕ್ಷದಲ್ಲಿ ಎರಡು ಪಕ್ಷಿಗಳು ಅಂದ್ರಲ್ಲ, ಒಂದು ಚಿದಾಭಾಸ ಪಕ್ಷಿ ಅದ, ಇನ್ನೊಂದು ಕೂಟಸ್ಥ ಪಕ್ಷಿ ಅದ. ಚಿದಾಭಾಸ ಪಕ್ಷಿ ತನ್ನ ಕರ್ಮಾನುಸಾರವಾಗಿ ಫಲವನ್ನು ಉಣ್ತದೆ. ಅದೇ ಪಿಪ್ಪಲ ಹಣ್ಣನ್ನು ತಿಂತದಂದ್ರೆ ಏನರ್ಥ? ತನ್ನ ಕರ್ಮಾನುಸಾರವಾಗಿ ಸುಖ ದುಃಖ ರೂಪ ಫಲವನ್ನು ಉಣ್ತದೆ. ಆದ್ರೆ ಕೂಟಸ್ಥವೆಂಬ ಪಕ್ಷಿ ಕರ್ಮ ಮಾಡಿದ್ರೂ ಅದಕ್ಕೆ ಸಂಬಂಧ ಇಲ್ಲ, ಕರ್ಮದ ಫಲವ ಚಿದಾಭಾಸ ಉಣ್ಣಿದ್ರೂ ಸಂಬಂಧ ಇಲ್ಲ. ಅದು ಬರೀ ನೋಡ್ಕೊಂತ ಕುಂತಿರ್ತೀವಿ. ಹೌದಲ್ಲ? ಹಿಂಗ ತಗೋಬೇಕಂದ್ರೆ ಎಷ್ಟ್ ಚಂದ್ರಿ ನೀವು ವಿಚಾರ ಸಾಗರದಾಗ. ಎಲ್ಲಾ ಅಭ್ಯಾಸ ಬೇಕು ಮನುಷ್ಯಾಗ ಯಾವಾಗ್ಲು. ಅದಲ್ಲ, ಅದಕ್ಕ ಹಂಗ ತಗೋಬೇಕದನ್ನ. ಜೀವ ಈಶ್ವರ ಅಂತ ತಗೋಬ್ಯಾಡ್ರಿ, ಕೂಟಸ್ಥ ಮತ್ತು ಚಿದಾಭಾಸ ಅಂತ ತಗೋರಿ. ಇಲ್ಲಾದ್ರೂ ಅಲ್ಲಿಗೆ ಬಂದ್ ನಿಲ್ತದ. ಈಗ ಬಿಂಬ ಪ್ರತಿಬಿಂಬವಾದ್ರಿಂದ ಬಿಂಬ ರೂಪವಾದ ಅಜ್ಞಾನ, ಬಿಂಬ ರೂಪವಾದ ಈಶ್ವರ, ಒಂದೇ ಒಂದು ಅಜ್ಞಾನ, ಅದರಲ್ಲಿ ಪ್ರತಿಫಲಿಸಿ ಜೀವ, ಹಿಂಗ ತಗೊಂತ ಅದಕ್ಕ ಇಲ್ಲಿ ಹೆಂಗ ಈ ದೃಷ್ಟಾಂತ ಕೊಟ್ಟು, ಜಲಕುಂಭದಲ್ಲಿ ಮಾರ್ಪಳೆವ ಅಂಬರಂ ತಾನೇ ನೆಲೆಸಿದ ಅಂಬರಂ ಎರಡು ಇರುಪಂತೆ ಜೀವೇಶರು ಒಂದರೊಳಗೆ ಇಹರು ಅಂತ ಏನ್ ಹೇಳ್ಯಾರಲ್ಲ. ಜೀವೇಶ್ವರೊಳಗೆ ಒಂದರೊಳಗೆ ಜೀವೇಶ್ವರು ಇರುಪರು ಅಂತ ಏನ್ ಹೇಳ್ಯಾರಲ್ಲ, ಅಲ್ಲೇ ಆ ದೃಷ್ಟಾಂತ ಕೊಟ್ಟು ಹೇಳಿದ್ರು, ಆಕಾಶ ದೃಷ್ಟಾಂತ. ಅದನ್ನೇ ಇಲ್ಲಿ ಸಿದ್ಧಾಂತ ಹೇಳ್ತಾರ. ಪರಿಚ್ಛಿನ್ನ ಪದಾರ್ಥಗಳಿಗೆ ಬಿಂಬ ಪ್ರತಿಬಿಂಬವನ್ನು ಹೇಳಬಹುದು. ಹಿಂಗ ಹೇಳಿದ್ರು, ಉತ್ತರ ಕೊಟ್ರು ಹೇಳಿದ್ರು. ಅದರಂತೆ ಈ ಶರೀರವೆಂಬ ಘಟದಲ್ಲಿ ಅಂತಃಕರಣ ಅನ್ನುವಂತಹದ್ದು ಒಂದು ನೀರು ತುಂಬಿದ ಬಿಂಬ ರೂಪನಾದ ಈಶ್ವರದಾನ, ಪ್ರತಿಬಿಂಬ ರೂಪವಾದಂತ ಜೀವದಾನ. ಇಬ್ರು ಕೂಡಿರ್ತಾರ ಇಲ್ಲೋ, ಈ ಶರೀರ ಇಬ್ರು ಕೂಡಿರ್ತಾರ. ಹೆಂಗ ಒಂದ ನೀರು ತುಂಬಿದ ಘಟದಲ್ಲಿ ಘಟಾಕಾಶ ಮತ್ತು ಜಲಾಕಾಶ ಎರಡು ಕೂಡಿದ್ದಂತೆ ಈ ಶರೀರದಲ್ಲಿ ಜೀವೇಶ್ವರಿಯರು, ಜೀವ ಮತ್ತು ಈಶ್ವರ ಇಬ್ರು ಕೂಡಿ ಇರ್ತಾರಲ್ಲ. ಇರ್ತಾರ, ನಿರಾಕಾರ ಅದರ, ಇಬ್ರು ಒಂದೇ ಜಾಗದಾಗ ಕೂಡಿ ಇರ್ತಾರ ಅಂತ ಹೇಳಿದ್ರು. ಈಗ ಮತ್ ಪ್ರಶ್ನೆ ಮಾಡ್ತಾನ ಏನಂತ, ಪರಿಚ್ಛಿನ್ನ ಪದಾರ್ಥಗಳಿಗೆ ಬಿಂಬ ಪ್ರತಿಬಿಂಬವನ್ನು ಹೇಳ್ಬಹುದು, ಪೂರ್ಣಕ್ಕೆ ಬಿಂಬ ಪ್ರತಿಬಿಂಬವನ್ನು ಹೇಳಲಿಕ್ಕೆ ಬರುವುದಿಲ್ಲ ಅಂತ ಶಂಕ ಮಾಡಿದರೆ ಪೂರ್ಣ ಇದ್ದಾಗಿಯೂ ಪ್ರತಿಬಿಂಬ ಸಂಭವಿಸುತ್ತದೆ ಎಂದು ದೃಷ್ಟಾಂತ ಕೊಡುತ್ತಾರೆ. ಅಲ್ರಿ, ಯಾವುದಾದ್ರೂ ಒಂದು ಪರಿಚ್ಛಿನ್ನ ವಸ್ತು ಇದ್ರೆ ಅದಕ್ಕೆ ಪ್ರತಿಬಿಂಬ ಹೇಳ್ಬಹುದು, ಪರಿಚ್ಛಿನ್ನ ವಸ್ತು ಪ್ರತಿಬಿಂಬ ಆಗ್ಬಹುದು. ಪೂರ್ಣ ವಸ್ತು ಹೆಂಗ ಪ್ರತಿಬಿಂಬ ಆಗ್ತದ? ಅದನ್ನ ಹೇಳಿದ್ರ ಈ ದೃಷ್ಟಾಂತ ಕೊಡ್ತಾನೆ. ಎಲ್ಲರ ಒಳಹೊರಗೆ ಮುನ್ನುಳ್ಳ ಚಿತ್ತಿಂಗೆ ಬೇರೆ ಇಲ್ಲಿ ಬಿಂಬಾದಿಯನು ಪೇಳಬಹುದೆಂದೊಡೆ ಇಲ್ಲಿ ನಿನಗೆ ಅರೂಪವೇನು ಕೇಳು. ಅಲ್ಲ, ಎಲ್ಲರ ಒಳಹೊರಗೆ ಇರುವಂತ, ಎಲ್ಲರೊಳ ಹೊರಗೆ ಮುನ್ನುಳ್ಳ ಚಿತ್ತಿಂಗೆ ಬೇರೆಲ್ಲಿ ಬಿಂಬಾದಿಯನ್ನು ಪೇಳಬಹುದೇ ಅಂದ್ರ ಅಂತ. ಅಲ್ರಿ, ಯಾವ್ದು ಪರಿಚ್ಛಿನ್ನ ವಸ್ತು ಇರ್ತದ ಅದಕ್ಕ ಪ್ರತಿಬಿಂಬ ಹೇಳ್ಬಹುದು, ಪ್ರತಿಬಿಂಬ ಹೇಳ್ಬಹುದು. ಈಗ ಚೈತನ್ಯದ ಪ್ರತಿಬಿಂಬ ಹೇಳಾಕ ಅಂತೀರಿ ನೀವು,
ಆ ಚೈತನ್ಯ ಎಲ್ಲರ ಒಳ ಹೊರಗೆ ಏಕವಾಗಿ ಒಂದೇ ಅದ ಮುನ್ನುಳ್ಳ ಚಿತ್ತಿಂಗೆ, ಚಿತ್ತ ಅಂದ್ರೆ ಚೇತನ, ಎಲ್ಲರ ಒಳ ಹೊರಗೆ ಏನು ಅದು ವ್ಯಾಪಕವಾಗಿ ಒಂದೇ ಅದ. ಅಷ್ಟೇ ಅಲ್ಲಿ ನಿರಾಕಾರ. ಬೇರೆ ಇಲ್ಲಿ ಬಿಂಬಾದಿಯನು, ಅದಕ್ಕೆ ಬಿಂಬ, ಅದರದ್ದು ಮತ್ತೊಂದು ಪ್ರತಿಬಿಂಬ, ಅಂತಃಕರಣದಲ್ಲಿ ಪ್ರತಿಬಿಂಬ ಹೇಳಕ್ ಹೊಂಟಿರಿ. ಹೆಂಗ್ ಸಿದ್ಧ ಆಗ್ತದೆ ಇದು? ಪೂರ್ಣವಾದ ವಸ್ತುವಿಗೆ ಹೆಂಗ ಬಿಂಬ ಪ್ರತಿಬಿಂಬ ಹೇಳ್ತೀರಿ? ಪರಿಚ್ಛಿನ್ನವಾದಂತ ರೂಪುಳ್ಳ ಪದಾರ್ಥದ್ದು ಬಿಂಬ ಪ್ರತಿಬಿಂಬ ಆಗ್ತದ. ಹಂಗಾರೆ ಎಲ್ಲರ ಒಳ ಹೊರಗೆ ಮುನ್ನುಳ್ಳ ಚಿತ್ತಿಗೆ ಬೇರೆ ಬಿಂಬಾದಿಯನ್ನು ಪೇಳಬಹುದು ಎಂದೊಡಿವೆ. ಇಲ್ಲಿ ನಿನಗೆ ದೃಷ್ಟಾಂತವಾದ ಅರ್ಥವನ್ನು ಕೇಳುವಂತ ಹೇಳ್ತಾರೆ. ಅಂದ್ರ ಅದಕ್ಕೆ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಏನ್ ಪೂರ್ಣವಾದ ಚಿತ್ತು ಅಂದ್ರೆ ಚೇತನಕ ಬಿಂಬ ಪ್ರತಿಬಿಂಬ ಹೇಳಕ್ ಬರುದಿಲ್ಲಲ್ಲ ಅಂತಂದ್ರೆ ಕೆಳಗ್ ದೃಷ್ಟಾಂತ ಕೊಡ್ತಾರ ನೋಡ್ರಿ. ಎಂತ ಅವಂತಾನ, ಹೇ ಗುರುವೇ, ಸಾಕಾರ ವಸ್ತು ಪರಿಚ್ಛಿನ್ನ ಇರ್ತದ, ಅದರದ್ದು ಪ್ರತಿಬಿಂಬ ಹೇಳ್ಬಹುದು. ಆದ್ರ ನಿರಾಕಾರ ನಿರವಯವಾದ ವಸ್ತು ಪೂರ್ಣ ಆಗೇತಿ ಚೇತನ ಅಂತೀರಿ. ಅದರದ್ದು ಪರಿಪೂರ್ಣವಾದಂತ ಆ ಚೇತನದ ಪ್ರತಿಬಿಂಬ ಹೆಂಗ ಆಕತಿ ಅಂತ ಪ್ರಶ್ನೆ ಮಾಡಿದ್ರೆ ಗುರುಗಳು, ಪೂರ್ಣವಿದ್ರು ಕೂಡ ಪ್ರತಿಬಿಂಬ ನಡೀತದೆ, ಅದ್ರ ಪ್ರತಿಬಿಂಬ ಹೇಳಾಕ್ ಬರ್ತದ ಅಂತ ದೃಷ್ಟಾಂತ ಕೊಡ್ತಾರ. ಏನಂತ? ಸರಸಿಯೋಳ್ ಮೇಲಣ ಅಂಬರವೇ ಮಾರ್ಪಳೆಯುವುದು, ಅಲ್ಲಿ ಇರುತ್ತಿರುಪ ತಾರೆ ಮೇಘ ಮುಂತಾದವು ಆ ಸರಸಿಯೊಳಗೆ ಒಪ್ಪುತಿಹುದಾಗಿ, ಸರಸಿಯೊಳಗೆ ಒಪ್ಪುತಿಹವಾಗಿ. ಸರಸಿಯೋಳ್ ಮೇಲಣ ಅಂಬರವೇ ಮಾರ್ಪಳೆಯುವುದು, ಅಲ್ಲಿ ಇರುತ್ತಿರುಪ ಮೇಘ ತಾರೆ ಮೇಘ ಮುಂತಾದವು ಆ ಸರಸಿಯೊಳಗೆ ಒಪ್ಪುತಿಹುದಂತೆ. ಸರಸಿ ಅಂದ್ರ ಅದು ಸರೋವರ, ಸರಸಿ ಅಂದ್ರೆ ಸರೋವರ ಅಥವಾ ನೀರಿರುವಂತಹದ್ದು, ಕೆರೆ ಇರಬಹುದು, ಸರೋವರ ಇರಬಹುದು. ಏನ್ರಿ ಅದಕ್ಕೇನಂತಾರ ಅವರು? ಅಲ್ಲಿ ಸರೋವರದಾಗ ಮ್ಯಾಲ ಆಕಾಶ ಇರ್ತತಿ, ಎಲ್ಲಾ ಕಡೆಗೆ ಆಕಾಶ ಇರ್ತದ, ಆಕಾಶ ಅಂತೂ ಎಲ್ಲಾ ಕಡೆ ಇರ್ತದೆ. ಒಂದು ಸರೋವರದ, ಆ ಸರೋವರದಾಗ ಅಥವಾ ಒಂದು ಸಣ್ಣ ಕೆರಿಯರ ಆಗ್ಲಿ, ತಿಳಿ ಇತ್ತು ನೀರು ಅಂದ್ರ, ಕೆರೆಗಳ ಹೇಳ್ತಿದ್ದಲ್ಲ ತಿಳಿ ಇತ್ತು ಅಂದ್ರ ನೀರ, ಅಲ್ಲಿ ಆಕಾಶದ ಪ್ರತಿಬಿಂಬ ಆಗ್ತೈತೋ ಇಲ್ಲೋ? ಆಕಾಶವನ್ನ ನಿರಾಕಾರ ಐತೆ ಇಲ್ಲೋ? ಆಕಾಶ ಪೂರ್ಣ ಐತಿಲ್ಲೋ? ಒಂದ್ ನೀವು ಪರಿಚ್ಛಿನ್ನದ ವಸ್ತುದ ಪ್ರತಿಬಿಂಬ ಆಕತ್ರಿ, ಸಾಕಾರ ವಸ್ತುವಿಂದ ಪರಿಚ್ಛಿನ್ನ ಪ್ರತಿಬಿಂಬ ಆಗ್ತದೆ ಅಂತ ಹೇಳಕತ್ತಿದ್ದಲ್ಲ, ಅದ್ ದೃಷ್ಟಾಂತ ಕೊಡ್ತೀವಿ. ಆಕಾಶ ಪೂರ್ಣದ ಇಲ್ಲ, ಆಮೇಲೆ ನಿರಾಕಾರದ ಇಲ್ಲ. ನಿರಾಕಾರ ಇದ್ರೂ ಕೂಡ ಅದ್ರ ಪ್ರತಿಬಿಂಬ ಆಗೈತೆ ಇಲ್ಲ. ಪ್ರತಿಬಿಂಬ ಆಗೈತೆ ಅಂತ ಹೆಂಗ್ ಗೊತ್ತಿಡಿತೀರಿ? ಹೌದಪ್ಪಾ, ಪ್ರತಿಬಿಂಬ ಆಗೈತೆ ಅಂತ ಹೆಂಗ್ ಗೊತ್ತಿಡ್ತೀರಿ? ಈಗ ಅದು ಬ್ಯಾಡ್ರಿ, ಮಳಿ ಆಗಿರ್ತದಪ್ಪ, ಮಳಿಯಾಗಿ ಸ್ವಲ್ಪ ರೋಡ್ನ್ಯಾಗ ತಗ್ಗಿದ್ದ ನೀರ್ ನಿಂತಿರ್ತಾವ. ಅದ್ ಮೊದಲ್ ರಾಡಿ ಇರ್ತದೆ, ರಾಡಿ ಕೆಳಗ್ ಹೋಗಿ ತಿಳಿ ಅದನ್ನ ಹಿಂಗ ತಗ್ನ್ಯಾಗ ನೀರ್ ನಿಂತ ಹಣಿಕೆ ಹಾಕಿ ಒಂಥರ ನೀರ ಬಾಳ ಆಳವಾಗಿದ್ದಂಗ ಅನಸ್ತದೆ. ಆ ನೀರ ನೋಡಿದ್ರ ಒಂದ್ ಪಾದ ಮುಳುಗೋಷ್ಟ ಐತಿ, ಆದ್ರ ಹಿಂಗ ಅಣಿಕೆ ಹಾಕ್ರಿ ಒಂಥರ ಗುಮ್ಮು ತೋರ್ದಂಗ ಆಕತಿ, ಆಳವಾಗಿ ತೋರ್ದಂಗ. ಆ ಗುಮ್ಮು ಆ ತೋರ್ದಂಗ ಡೀಪ್ ಆಗಿ ತೋರ್ದಂಗ ಅನಿಸ್ತತಲ್ಲ, ಅದ್ ಎದರದ ಅಂದ್ರ ಆಕಾಶದ ಪ್ರತಿಬಿಂಬ. ನೀವ್ ನೋಡಿ ಪರೀಕ್ಷೆ ಮಾಡಿಲ್ ನೀವು, ದನಾನ ಏನಾರ ಕಾಯಕ್ ಹೋಗ್ರಿ ಅಂದ್ರು ಗೊತ್ತಾಗತ್ತೆ. ಏನ್ರಿ ಹೊಲ್ದಾಗ ನೀವು ಯಾವಾಗ್ಲೂ ಮನುಷ್ಯ ಸಿಟಿ ಒಳಗ ಇದ್ದ ಅನುಭವನ ಇರಂಗಿಲ್ಲ. ಅವು ದನಗಳು ಸಗಣಿ ಸಹಿತ ಮಾರಕ್ ತಗೊಳೋದಾವ್ ಇವು. ಮತ್ತೆ ಸಿಟಿಯಾಗ ಏನ್ ಮಾಡ್ತೀರಿ? ಹೌದಿಲ್ಲ? ಹೊಲ್ದಾಗ ಕೆಲಸ ಮಾಡ್ದಾರ್ಗೆ, ಹಳ್ಳ್ಯಾಗಿದ್ದಾರ್ಗೆ ಎಲ್ಲಾ ಅನುಭವ ಆಗಿರ್ತಾವ. ನಾವ ಎಲ್ಲ ಒಂದ್ ಸಣ್ಣ ಇದ್ದಾಗ ನೋಡ್ತಿದ್ವಲ್ಲ, ಏನ್ರಿ ಅದು ಆಳವಾಗಿದ್ದಂಗ ಅನಿಸ್ತದ. ಅಲ್ಲಿ ಆಕಾಶ ಪ್ರತಿಬಿಂಬ ಆಗಿತ್ತ ಅಲ್ರಿ. ನಿರಾಕಾರ ವಸ್ತುವಿಂದು ಪ್ರತಿಬಿಂಬ ಆಗೋದಿಲ್ಲ ಅಂತಂದ್ರ ಆಗೇತಿಲ್ಲ, ಆಗೇತಿ. ಅದಕ್ಕ ಹೌದ್ರಿ ಹಿಂಗೂ ಅಂತಾನವ. ಇದು ವಿಚಾರ ವೃತ್ತಿ ಪ್ರಭಾಕರದಾಗ ಬರ್ತದದು. ಅಲ್ಲ, ಉಪಾಧಿ ಸಾಕಾರ ಇದ್ರ ಪ್ರತಿಬಿಂಬ ಆಕತಿ. ಈ ನೀರು ಸಾಕಾರ ಐತಿ, ಆಕಾಶದ ಪ್ರತಿಬಿಂಬ ಆತು. ಅಂತಃಕರಣ ಸಾಕಾರ ಇಲ್ಲಲ್ಲ, ಅದೇ ಅಲ್ಲೇನ್ ಪ್ರತಿಬಿಂಬ ಆತ ಆಕಾಶದ ಚೇತನದ ಅಂತಾನವ. ಅವ್ರ ಮತ್ ದೃಷ್ಟಾಂತ ಏನ್ ಕೊಡ್ತಾರಂದ್ರ,
ನೀವೊಂದು ಗುಡ್ಡದ ಸನ್ನಿ ಮಧ್ಯದಲ್ಲಿ ಹೋಗಿ 4 ಕಡೆ ಗುಡ್ಡ ಇರ್ತಾವ, ಅದೊಂದ್ ಗುಡ್ಡದ ಇಳ್ಕಲ್ಕ್ ಹೋಗಿ ಒದರಿದ್ರ ನಿನ್ನ ಧ್ವನಿ ಪ್ರತಿಬಿಂಬ ಆಗ್ತದಲ್ಲ. ನೀವ್ ಒದರಿದ್ರ ಮೇಲೆ ಮತ್ತೊಬ್ಬಂದು ಒಂದ ನಿಮ್ಗೆ 10 ಸೆಕೆಂಡ್ನ್ಯಾಗ ಮತ್ತೊಂದ್ ಧ್ವನಿ ಕೇಳ್ತಿರ್ತೈತಿ, ನಿಂದ ಕೇಳ್ತಿರ್ತಾವ. ಹೌದಲ್ಲ? ಹಂಗಾರ ಅಲ್ಲಿ ಪ್ರತಿಬಿಂಬ, ಆಕಾಶನೂ ನಿರಾಕಾರ, ಶಬ್ದವೂ ನಿರಾಕಾರ. ಹೌದಿಲ್ಲ? ಆ ಶಬ್ದದ ಪ್ರತಿಬಿಂಬ ಆಗ್ತಿಲ್ಲ ಅಲ್ಲಿ. ಮತ್ತ ಹಂಗ ನಿರಾಕಾರ ಇದ್ರನು ಪ್ರತಿಬಿಂಬ ಉಂಟಾಗ್ತದ. ಇಲ್ಲಿ ನೀರಿನ ದೃಷ್ಟಾಂತ ಕೊಟ್ಟ, ಅಂದ್ರೆ ಅಲ್ಲೇ ನೀರಿನ ದೃಷ್ಟಾಂತ ಕೊಡ್ತಾರ. ಅದರಂತೆ ಇಲ್ಲಿ ಅಂತಃಕರಣ ಅದು ನಿರಾಕಾರ ಇದ್ರು ಕೂಡ, ಮತ್ತ ಚೇತನವು ನಿರಾಕಾರ ಇದ್ರು ಕೂಡ ಅಲ್ಲಿ ಪ್ರತಿಬಿಂಬ ಆಗ್ತದ. ಇಷ್ಟು ಇದು ಆಕಾಶದ ಪ್ರತಿಬಿಂಬ ಹಿಂಗಾಗ್ತೈತಿ ಅಂತ ನೀರ್ ನೋಡಿ ಭೂಮಿ ನೋಡಿ ತಿಳ್ಕೊಬಹುದು. ಮತ್ತು ಸ್ಥೂಲವಾಗಿ ನೋಡಿದ್ರ ಮೇಘ, ತಾರೆ ಮುಂತಾದವು ಸರಸಿಯೊಳಗೆ ಒಪ್ಪುತಿಹವಾಗಿ ಮತ್ ಹಿಂಗೂ ತೋರ್ತಾವ. ಆ ತಿಳಿ ನೀರಿನಾಗ ನಿಮ್ ಬಗ್ಗೆ ನೋಡಿದ್ರೆ ಮ್ಯಾಲ ಮಾಡ ಇದ್ದಿದ್ದು ಕಲ್ಲಿ ನೀರಾಗ ಕಾಣ್ತದೋ ಇಲ್ಲೋ. ಆಕಾಶ ಮಾತಾಗಿ ರಾತ್ರಿ ಹೊತ್ತಿತ್ತು, ಬೆಳದಿಂಗಳಿತ್ತಂದ್ರ ಆ ನೀರಿನ್ಯಾಗ ಮ್ಯಾಗಿನ್ ಚಿಕ್ಕಿ ಚಂದ್ರ ಕಾಣ್ತದ ಇಲ್ಲೋ, ತೋರ್ತದಲ್ಲ. ಮತ್ತ ಅವ ಎಲ್ಲಿ ಅದಾವ? ಅವು ಮಾಡ, ಚಿಕ್ಕಿ, ಚಂದ್ರ ಎಲ್ಲಿದ? ಆಕಾಶದಾಗ ಅದಾವಿಲ್ಲ. ಮತ್ತ ಆಕಾಶದಾಗ ಅವುಗಳ ಪ್ರತಿಬಿಂಬ ಆಗತ್ತಂದ್ರ ಆಕಾಶದ ಪ್ರತಿಬಿಂಬ ಆಗೈತಿ ತಿಳ್ಕೊ. ಏನ್ರಿ? ತಿಳ್ಕೊ. ಹಿಂಗ ಅದು ನಿರಾಕಾರದ ಇದ್ದಿದ್ದು ಪ್ರತಿಬಿಂಬ ಆಗುದಿಲ್ಲ ಅಂತ ಮಾತು ಹೇಳಕ್ ಹೋಗ್ಬೇಡ, ಆಗ್ತದ. ಅದಕ್ಕ ಈ ರೀತಿಯಾಗಿ ಅದನ್ನ ಸರಸಿಯೋಳ ಮೇಲಣ ಅಂಬರವೇ ಹಾಕೊಳ್ಳುವುದು, ಅಲ್ಲಿರುತ್ತಿರುವ ಮೇಘ ಮುಂತಾದವ ಸರಸಿಯೊಳಗೆ ಒಪ್ಪುತಿಹವಾಗಿ ಅದು ದೃಷ್ಟಾಂತ ಹೇಳಿದ್ರು. ಇನ್ನು ಸಿದ್ಧಾಂತವನ್ನ ಹೇಳ್ತಾರ. ಆ ವಿಷಯವನ್ನ ಮಾಡೋಣ ವಿಷಯ ಸ್ವಲ್ಪ पूर्णमेवावशिष्यते। ओम शांति शांति शांति।